ನೀವು ದುಡ್ಡಿನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಸರ್, ಹಾಗಾಗಿ ಈ ಪ್ರಶ್ನೆ ನನ್ನ ಲೆಕ್ಕಾಚಾರ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಸರ್ಕಾರಿ ನೌಕರರು ಅತಿ ಹೆಚ್ಚು ಸಂಖ್ಯೆ ಇರೋದು ಶಿಕ್ಷಣ ಇಲಾಖೆಯಲ್ಲೇನೆ, ಅರೌಂಡ್ 35 to 38%. ಬಟ್ ಬಜೆಟ್ ಅಲೋಕೇಶನ್ 10.5%, ಅದರಲ್ಲಿ ಮೇಜರ್ಲಿ 80% ವೇತನಕ್ಕೆ ಹೋಗ್ತಿದೆ. ಹೌ ಯು ಮ್ಯಾನೇಜಿಂಗ್ ದ ಫಿನಾನ್ಸ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್? ಮ್ಯಾನೇಜಿಂಗ್ ಅಲ್ಲಮ್ಮ, ಹೆಂಗೆ ಅಂತ ಸರ್? ಹೆಂಗೆ ಅದು ಕೊಟ್ಟಿರೋದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಕಮ್ಮಿ ಕೊಟ್ಟಿಲ್ಲ. ಇಟ್ ಇಸ್ ನಾಟ್ 10.4%. ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಇಟ್ ಇಸ್ ಅಬೌಟ್ 12% ಬರುತ್ತೆ. ಅಜೀಂ ಪ್ರೇಮ್ಜಿ ಅವರು 1591 ಕೋಟಿ, ಮತ್ತೆ ಇನ್ಫೋಸಿಸ್ ಅವರು ಇರ್ಬೋದು, ಬೇರೆ ಬೇರೆ ಕಂಪನೀಸ್ ಅವರು, ತುಂಬಾ ಜನರು ಬೇರೆಯವರೆಲ್ಲ ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು. ಇದನ್ನೆಲ್ಲ CSR ಫಂಡ್, ಇದು CSR ಇನ್ನೂ ಫುಲ್ ಫ್ಲೆಡ್ಜಿಗೆ ಬಂದಿಲ್ಲ, ನಿನ್ನೆ ಕ್ಯಾಬಿನೆಟ್ಗೆ ಬಂತು. ಅದನ್ನ ಪಾಲಿಸಿ ಮಾಡ್ತಾ ಇದೀವಿ. ವಿ ಕಾಂಟ್ ಡೂ ಪಾಲಿಸಿ ಮಾಡಕ್ಕಲ್ಲ, ಒಂದು ಗೈಡ್ಲೈನ್ಸ್ ಅಲ್ಲಿ ಮಾಡ್ತಾ ನಿನ್ನೆ ಚರ್ಚೆ ಆಯ್ತು, 2ನೇ ಸತಿ ಚರ್ಚೆ ಆಯ್ತು. ಯಾಕಂದ್ರೆ ಅದು ಬಹಳ ಹುಷಾರಾಗಿ ಮಾಡಬೇಕು, ಯಾಕಂದ್ರೆ ನಮ್ಮ ಲಿಮಿಟೇಷನ್ ಇದೆ ಅದರಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಐ ಥಿಂಕ್ ವಿ ಆರ್ ಮ್ಯಾನೇಜಿಂಗ್. ಐ ಆಮ್ ಸ್ಪೆಂಡಿಂಗ್ ಅಬೌಟ್ 50,000. ಇನ್ನು ಉಳಿದ 2.5 ವರ್ಷಕ್ಕೂ ಕೂಡ ಸಾಕಷ್ಟು ಪ್ಲಾನ್ ಇದೆ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಮಧು ಬಂಗಾರಪ್ಪನವರೇ, ನೀವು ಗ್ರೇಸ್ ಪೀರಿಯಡ್ ಅಲ್ಲಿ ಇದ್ದೀರಿ, ಕ್ಯಾಬಿನೆಟ್ ರೀಶಫಲ್ ಆಗಿದ್ದಿದ್ರೆ ನಿಮ್ಮ ಕೈಯಲ್ಲಿರುವ ಮಂತ್ರಿ ಸ್ಥಾನ ಇಷ್ಟೊತ್ತಿಗೆ ತಪ್ಪು ಹೋಗ್ತಿತ್ತು ಅನ್ನೋದೊಂದು ಚರ್ಚೆ ಬಹಳ ನಡೀತಾ ಇದೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲ, ನಿಜ, ನಾವು ಕಂಟಿನ್ಯೂ ಮಾಡ್ತೀರಾ ಇನ್ ಕೇಸ್ ರೀಶಫಲ್ ಆದ್ರೆ, ಮುಖ್ಯಮಂತ್ರಿಯೇ ಬದಲಾವಣೆ ಆದ್ರೆ? ಮಧು ಬಂಗಾರಪ್ಪನವರೇ ಇರ್ತಾರ ಶಿಕ್ಷಣ ಸಚಿವರಾಗಿ ಅಂತ? ತಲೆ ಕೆಡಿಸ್ಕೊಂಡಿದ್ದೀರಲ್ಲಮ್ಮ, ಸಂತೋಷ. ಯಾಕಂದ್ರೆ ರಾಜ್ಯದ ಮಕ್ಕಳ ಪ್ರಶ್ನೆ ಸರ್, ಯಾಕಂದ್ರೆ ನಿಮಗ್ ವಿಷನ್ ಇದೆ, ನಿಮ್ಮಂತವ್ರೆ ಇನ್ನೊಬ್ರು ಬರಬೇಕಲ್ಲ, ಈ KPSC ಪ್ರಾಜೆಕ್ಟ್ ಗಳು ನಿಂತು ಹೋಗ್ಬಿಡುತ್ತೆ. ಸೊ ಈಗ 2.5 ವರ್ಷಕ್ಕೆ ನಾನು ಪಾಸ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ, ಹೈಕಮಾಂಡ್ ನ ಆಜ್ಞೆಯನ್ನ ಶಿರಸಾವಹಿಸಿ ಪಾಲನೆ ಮಾಡ್ತೀನಿ, ಮೌತ್ ಓಪನ್ ಮಾಡಲ್ಲ ಅಂತ. ಪ್ರಶ್ನೆ ತಾವು ಬರೋಕ್ಕಿಂತ ಮುಂಚೆ ಬಿಜೆಪಿಯವರು ಈ ಹಜರತ್ ಟಿಪ್ಪು ಸುಲ್ತಾನ್ ಅನ್ನೋದೊಂದು ಚರಿತ್ರೆಯನ್ನ ತೆಗೆದಿದ್ರು ಬುಕ್ಕಿಂದ. ತಾವೊಂದು ಕಾಂಗ್ರೆಸ್ನವ್ರು ಒಂದು ಮಾತು ಕೊಟ್ಟಿದ್ರಿ, ನಾವು ಬಂದಿದ ತಕ್ಷಣ ಅದನ್ನ ಮತ್ತೆ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ರಿ. ಇನ್ನೊಂದು ಮಾತು ಹೇಳಿದ್ರಿ, ರಿಸರ್ವೇಶನ್, ಮುಸ್ಲಿಂ ಧರ್ಮದವ್ರದ್ದು ರಿಸರ್ವೇಶನ್ ಕ್ಯಾನ್ಸಲ್ ಆಗಿತ್ತು, ಅದು ಕೂಡ ನಾವು ಸರಿ ಮಾಡಿ ಕೊಡ್ತೀವಿ ಅಂತಿದ್ರಿ. ಅದ್ ಏನಾಯ್ತು ಸರ್? ಅಲ್ಲಿಗೆ ಸ್ಟಾಪ್ ಆಯ್ತಾ? ಮುಸಲ್ಮಾನ್ ರಿಸರ್ವೇಶನ್ ನನ್ಗೆ ಗೊತ್ತಿಲ್ಲಮ್ಮ. ಏನ್ ರಿಸರ್ವೇಶನ್ ಅಂದ್ರೆ ಏನ್ರ ಬಗ್ಗೆ? ಎಜುಕೇಶನ್ಗಲ್ಲ, ಇನ್ ಜನರಲ್ ರಿಸರ್ವೇಶನ್. ಇನ್ ಜನರಲ್ ಅದನ್ನ ಐ ಥಿಂಕ್ ಲಾರ್ಜರ್ ಸ್ಕೇಲ್ ಅಲ್ಲಿ ಒಳ್ಳೆ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಾರೆ. ಟಿಪ್ಪು ಸುಲ್ತಾನ್ದು ನೀವು ಏನು ಮಾಧ್ಯಮ ನಮ್ಮ ಪಠ್ಯ ಪುಸ್ತಕದಲ್ಲಿ ಹಾಕಿರ್ತಕ್ಕಂಥದ್ದು ಮೋಸ್ಟ್ಲಿ ಅದು ತೆಗೆದು ಬೇರೆಯವ್ರು ತೆಗೆದಿದ್ರು, ನಾವಿನ್ನೂ ಹಾಕಿಲ್ವಾ, ಆ ತರದ ಚರ್ಚೆ ಏನಾದ್ರು ಬಂತು ಅಂದ್ರೆ ನಾನು ಅದನ್ನ ಕೇಳ್ತೀನಿ. ಈಗ ಶಾಶ್ವತ ಅನುದಾನರಹಿತ ಶಾಲಾ ಕಾಲೇಜುಗಳು ಸರ್, ತಮಗೆಲ್ಲ ನಾವು ಬಹಳಷ್ಟು ಸಲ ಭೇಟಿಯಾಗಿವಿ. ಎಂತ ಸಮಸ್ಯೆ, ಗಂಭೀರವಾದಂತ ಸಮಸ್ಯೆ. ಶಿಕ್ಷಕರಿಗೆ 30 ವರ್ಷ ಆಯ್ತು, ಅವರಿಗೆಲ್ಲ ವೇತನ ಇಲ್ಲ. ಎಷ್ಟೋ ಶಾಲೆಗಳು ಕಂಪ್ಲೀಟ್ ಎಲ್ಲ ಹಾಳಾಗಿದೆ, ಮುಚ್ಚುಗಿದಾವೆ. ಆದ್ರೆ ಕನ್ನಡವನ್ನು ಉಳಿಸುವಂತ ಕೆಲಸವನ್ನ ನಾವು ಇವತ್ತು ಮಾಡ್ಲಿಕ್ಕೆ ದಯಮಾಡಿ ನನ್ನ ವಿನಂತಿ ಏನಂದ್ರೆ ಸರ್, ಸುಮಾರು 341 ಕೋಟಿ ಆಗ್ತದೆ 10 ವರ್ಷಕ್ಕೆ. ನೀವು ಏಕಕಾಲಕ್ಕೆ ಎಲ್ಲಾ ಶಾಲೆಗಳು ಸುಮಾರು ನಾನು ಈ ಲೆಕ್ಕ ಹಾಕಿದ್ರೆ ಒಂದು 850 ಶಾಲೆಗಳಿದಾವೆ. 1 ವರ್ಷಕ್ಕೆ ಅವೆಲ್ಲ ಅನುದಾನ ಕೊಡಪಡೋದಿಲ್ಲ ಸರ್. ಅದಕ್ಕೆ ನಾನೇನಂತೇನೆ, ದಯಮಾಡಿ 10 ವರ್ಷಕ್ಕೆ ಮಾಡಿ, ವರ್ಷ ಒಂದು 100 ಕೋಟಿ ಅಷ್ಟು ಕೊಟ್ಟರೂ ಆಗ್ತದೆ ಸರ್ ನಮ್ಗೆ. ಅದಕ್ಕೆ ದಯಮಾಡಿದು ಹಣಕಾಸಿನ ಹೊರೆ ಆಗೋದಿಲ್ಲ ಸರ್, ಪ್ಲೀಸ್ ನಾನು ಹೇಳೋದು. ಯಾಕಂತಂದ್ರೆ 2016ರಲ್ಲಿ ಆದೇಶ ಆದದ್ದು ಸರ್, 21 ವರ್ಷ ಆಯ್ತು, ಇನ್ನೂ ಸ್ಟಾರ್ಟ್ ಇದೆ ಸರ್. ಅಷ್ಟು ಹಣ ಇನ್ನೂ ಯುಟಿಲೈಸ್ ಆಗಿಲ್ಲ. ಅದಕ್ಕೆ ದಯಮಾಡಿ ನೀವು ಇದನ್ನ 10 ವರ್ಷಕ್ಕೆ ಮಾಡಿ, ವರ್ಷ ನೀವು 100 ಕೋಟಿ ಕೊಟ್ಟರೂ ಇವತ್ತು ಕನ್ನಡ ಶಾಲೆಗಳು ಉಳಿತಾವೆ. ನಮ್ಮಂತವರು ಬಡ ಶಿಕ್ಷಕರೇನು ಹಳ್ಳಿಗಳಲ್ಲಿ ಏನ್ ಕೆಲಸ ಮಾಡ್ತೇವೆ, ಮಕ್ಕಳ ಹಳ್ಳಿಗಾಡಿನಲ್ಲಿ ಏನು ಅದರಲ್ಲ, ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ನೀಡಾಕತ್ತ ಎಜುಕೇಶನ್ ಇಲಾಖೆ ಹೇಳ್ತದೆ ಸರ್. ಅನುದಾನ ರಹಿತವಾದಂತಹ ಶಾಲಾ ಕಾಲೇಜುಗಳಲ್ಲಿ ಉತ್ತಮವಾದಂತಹ ಶಿಕ್ಷಣ ಇದೆ, ರಿಸಲ್ಟ್ ಎಲ್ಲ ಒಳ್ಳೇದಿದೆ. ದಯಮಾಡಿ ನಮ್ಮನ್ನೆಲ್ಲ ಉಳಿಸಬೇಕು, ಕನ್ನಡ ಶಾಲೆಗಳು ಉಳಿಸಬೇಕಂತ ನಾವು 10 ವರ್ಷಕ್ಕೆ ಅನುದಾನ ವಿಸ್ತರಣೆ ಮಾಡಿ, ನೀವು 100 ಕೋಟಿ ಕೊಟ್ಟರೂ ವರ್ಷಕ್ಕೆ ನಮಗೆ ಸಾಕಂತ ವಿನಂತಿ ಸರ್. ನನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ನೀವು ಸುಮಾರು ಸತಿ ನನ್ನ ಜೊತೆಗೆ ಬಂದಿದ್ದೀರಿ. ಮೊನ್ನೆ ಬೆಳಗಾಮಲ್ಲೂ ಕೂಡ ನಾನೇ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಎಲ್ಲಿ ನೀವು ಸ್ಟ್ರೈಕ್ ಮಾಡ್ತಾ ಇದ್ರಿ ಅಲ್ಲಿಗೆ ಹೋಗಿ ಬಂದೆ. ನೀವೆಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಅವರವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೂಡ ನೀವು ಮಾಡಿದಿರಿ. ಸಾಕಷ್ಟು ನಿಮ್ ಕಡೆಯಿಂದ ಮಾಡಿದ್ರಿ. ಈ ಕೆಲಸ ಮಾಡೋದು ನಮ್ಮ ಕಡೆಯಿಂದ ಆಗಬೇಕು. ನಾನು ಇಲಾಖೆಯಿಂದ ಈಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಮಾತಾಡಿದ್ದೀನಿ. ಉತ್ತರ ವಿಧಾನಸೌಧದ ಒಳಗೇನೆ ಕೊಟ್ಟಿದ್ದೀನಿ. ಫೈನಾನ್ಸ್ ಒಂದೇ ನನ್ನ ಕನ್ಸ್ಟೆಂಟ್ ಬಿಟ್ರೆ ಮತ್ತಿನ್ನೇನಿಲ್ಲ. 300 ಕೋಟಿ 4 ಲಕ್ಷ ಕೋಟಿ ಖರ್ಚು ಮಾಡತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕನ್ನಡ ಭಾಷೆಗೆ ನನ್ನ ರಕ್ತ ಕನ್ನಡ ಅಂದ ಮೇಲೆ 300 ಕೋಟಿ ಏನೂ ಇಲ್ಲ. ಅದು ನಾವು ಮಾಡಬೇಕಾಗತ್ತೆ, ನಮ್ಮ ಕರ್ತವ್ಯ. ಇದನ್ನ ಇನ್ನೂ ಕೂಡ ಇವತ್ತಿಂದ ಮತ್ತೆ ಇನ್ನೂ ಹೆಚ್ಚು ಒತ್ತನ್ನ ಈ ಬಜೆಟ್ ಬರೋದ್ರಿಂದ
ಕೊಡ್ತಕ್ಕಂಥ ಜವಾಬ್ದಾರಿ ಮಾಡ್ತೀನಿ. ಈಗ ನಮ್ಮ ನಿರ್ಧಾರ ಯಾಕಂದ್ರೆ ಕೆಲವೊಬ್ರು ರಿಟೈರ್ಡ್ ಆಗ್ತಿದ್ದಾರೆ ಸರ್. ನೀವು ವರ್ಷ ಲೇಟ್ ಮಾಡಿದಷ್ಟು ರಿಟೈರ್ಡ್ ಆಗ್ತಿದ್ದಾರೆ. ಆಸೆ ಆಕಾಂಕ್ಷೆಗಳು ನುಚ್ಚು ನೂರಾಗ್ತಿದೆ ಸರ್. ನಾನು ಮನೆಗೆ ಒಂದು ಕನ್ನಡ ಶಾಲೆ ಉಳಿಸೋಕೆ ಹೋಗಿ ಸೇವೆ ಮಾಡಿ ನಾನೇನಾಗ್ತೀನಿ ಅಂದ್ರೆ ಸಂಬಳ ಇಲ್ಲದೆ ನಮ್ಮ ಮನೆಗೆ ರಿಟೈರ್ಡ್ ಹೋಗ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸರ್ ಇದನ್ನ ಮುಂದುವರ್ಸಕ್ ಹೋಗ್ಬೇಡಿ ಸರ್. ಎಷ್ಟೋ ಈಗ ನಮ್ಮ ಅಧ್ಯಕ್ಷರು ಶಿವಪ್ಪರ್ ಅಂತ ಸರ್, ಈಗ ರಿಟೈರ್ಡ್ ಆಗಿ 1 ವರ್ಷ ಆಯ್ತು ಸರ್. ಒಂದು ಸಂಬಳ ತಗೊಳ್ಳದೆ ಬಡ ಮಕ್ಕಳಿಗೆ ಸುಮಾರು 80 ರಿಂದ 90 ಮಕ್ಕಳು ಶಾಲೆಗೆ ಕಳಿಸಿದ್ದಾರೆ ಸರ್. ನಮಗೆ ಎಲ್ಲಿ ಮೋಸ ಆಗ್ತಿದೆ ಅಂದ್ರೆ ಅಲ್ಲಿ ಕನ್ನಡ ಶಾಲೆಗಳಲ್ಲಿ ಮೊಟ್ಟೆ ಹಾಲು ಎಲ್ಲ ಕೊಡ್ತಿದ್ದಾರೆ ಸರ್. ನಮ್ಮ ಮಕ್ಕಳಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಮಕ್ಕಳಿಗೆ ನಾವು ಅನ್ಯಾಯ ಮಾಡ್ತಿದೀವಲ್ಲ, ನಾವೇನೋ ಮೋಸ ಮಾಡ್ತಿದೀವಲ್ಲ ಅನ್ನೋ ರೀತಿ ಇದೆ ಸರ್. ದಯವಿಟ್ಟು ಇದನ್ನ ಎಕ್ಸ್ಟೆಂಡ್ ಮಾಡಿಬಿಡಿ ಸರ್. ಈ ಬರುವಂತ ಆಯವ್ಯಯದಲ್ಲಿ ಸರ್ ನಿಮ್ಮ ಹೆಸರು ಅಚ್ಚಳಿ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಈ ಮನವಿಯನ್ನ ಮಾಡ್ತೀನಿ ಸರ್. ಆಯವ್ಯಯ ದಯವಿಟ್ಟು ಮುಂದಿನ ನಿರ್ಧಾರ ಕೈಗೊಳ್ಳಬೇಡಿ. ಆಯವ್ಯಯದಲ್ಲಿ ಇದನ್ನ ನಿರ್ಧಾರ ಮಾಡಿ ಸರ್ ದಯವಿಟ್ಟು ಸರ್. ನಾಳೆನೆ ಮತ್ತೋಗಿ ಯಾಕೆ ತಡೆಯಕ್ ಆಗ್ತಾ ಇಲ್ಲ, ನಾಳೆನೆ ಹೋಗಿ ಮನೆ ಮುಖ್ಯಮಂತ್ರಿ ಕಾಲಿಡಿತೀನಿ ಬೇಕಾದ್ರೆ ಈ ವಿಚಾರದಲ್ಲಿ. ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರದಾಯ್ತು. ಈಗ ಪ್ರೈವೇಟ್ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಟಾರ್ಚರ್ ಮಾಡೋದು ಫೀಸ್ ಬಗ್ಗೆ ಅದು ಆಗ್ತಾ ಇತ್ತು. ಅದನ್ನ ಸ್ವಲ್ಪ ಸರ್ಕಾರ ಬೇರೆ ಸರ್ಕಾರಗಳನ್ನು ನಿಲ್ಲಿಸಿದ್ದಾರೆ. ಅವ್ರಿಗೆ ಟಾರ್ಚರ್ ಕೊಡಬಾರ್ದು, ಪೇರೆಂಟ್ಸ್ಗೆ ಟಾರ್ಚರ್ ಕೊಡಬಾರ್ದು. ಟಾರ್ಚರ್ ಕೊಟ್ಟರು ಕೊಟ್ಟಿಲ್ಲ ಅಂದ್ರು ಲಾಸ್ಟ್ ಅಲ್ಲಿ ಅವ್ರ ಫೀಸ್ ಅಷ್ಟು ಕಟ್ಟಲೇಬೇಕು. ಅದ್ರ ಬದಲಾಗಿ ಅವ್ರ ಕಡೆಯಿಂದ ಪ್ರೈವೇಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಆದಂಗೆ ಏನಾರ ಒಂದು ನಿಮ್ ಕಡೆಯಿಂದ ನೀತಿ ಬಂದ್ರೆ ಒಳ್ಳೇದು. ಇದಕ್ಕೆ ಒಳ್ಳೆ ಉತ್ತರ, ಒಂದೇ ಉತ್ತರ ಕೊಟ್ಬಿಡ್ತೀನಿ. 2 ಥಿಂಗ್ಸ್ ಇದಕ್ಕೆ ಈಸಿ. ದುಡ್ಡು ಕೊಟ್ಟು ಯಾಕಲ್ಲಿ ಹೋಗ್ತೀರಿ? ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ. ಅಲ್ಲ ಸೊ ಕ್ವಾಲಿಟಿ ಸರಿ ಇಲ್ಲ ಅಂತ ನೀವು ಹೇಳ್ತೀರ. ಆಯ್ತು, KPS ಎಲ್ಲ ಬರ್ತಾ ಇದೆ, ಫ್ರೀ ಬಸ್ಸು ನಿಮ್ಮ ಮನೆ ಹತ್ರನೇ ಕಳಿಸ್ಕೊಡ್ತೀನಿ, ಇನ್ಮೇಲೆ ನಮ್ಮ ಶಾಲೆಗೆ ಬನ್ನಿ. ಬೆಸ್ಟ್ ಟೀಚರ್ಸ್ ಎಲ್ಲಿರೋದು ಗೊತ್ತಾ? ಬರೀ ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಬಿಕಾಸ್ ದೇ ಆಲ್ ಆರ್ ಮೆರಿಟೆಡ್. ನಾನು ಮಿನಿಸ್ಟರ್ ಆಗಿ ನಾನು ಒಬ್ಬರಿಗೆ ಕೆಲಸ ಕೊಡ್ಸೋದಕ್ಕಾಗೋದಿಲ್ಲ. ಅವರೆಲ್ಲ ಕಷ್ಟಪಟ್ಟು ಓದಿ ಮೆರಿಟ್ ಮೇಲೆ ಬಂದಿರ್ತಕ್ಕಂಥ ಟೀಚರ್ಸ್. ಬಟ್ ನಮ್ಮ ಸಿಸ್ಟಮ್ ಹೆಂಗಾಗಿದೆ ಅಂದ್ರೆ ಅವ್ರನ್ನ ಲೀಸ್ಟ್ ಆಗಿ ಯೂಸ್ ಮಾಡಿಬಿಟ್ಟಿದೀವಿ. ವರ್ಸ್ಟ್ ಅಂತ ಹೇಳಲ್ಲ, ಲೀಸ್ಟ್ 5 ಮಕ್ಕಳಿರಲ್ಲಿ ಪಾಠ ಹೇಳ್ಕೊಡಕ್ ಹೋಗ್ತೀವಿ. ಇದೆಲ್ಲ ಒಂದ್ ನಿಮಿಷ, ನೀವು ಪರವಾಗಿಲ್ಲ, ನಿಮಗೆ ಎಲ್ಲ ನೀವು ಸ್ವಲ್ಪ ದೂರನೇ ಇರಮ್ಮ ನೀವು ಮೈಕ್. ಸೊ ಇನ್ನೊಂದು ಕೇಳಿದ್ರಿ ನೀವು, ಪ್ರೈವೇಟ್ ಶಾಲೆಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಕೇಸ್ಗೆ ಹೋಗಿರ್ತಾರೆ, ಅವ್ರಿಗೆ ರಕ್ಷಣೆ ಸಿಕ್ಕುತ್ತೆ. ಸೊ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ಮಾತಾಡಕ್ ಆಗೋದಿಲ್ಲ ಸರ್. ನಾನು ಹಳ್ಳಿಯಲ್ಲಿ ಓದಿರೋನು, ಬಟ್ ಈಗ ನಾನು ಹಳ್ಳಿಯಲ್ಲಿ ವಾಸ ಇರೋದ್ರಿಂದ ಹಳ್ಳಿಗಳಲ್ಲಿ ಅಂಗನವಾಡಿ ಶಾಲೆಗಳಲ್ಲಿ ಈ ಕಮ್ಯುನಿಟಿನ ತುಂಬಾ ಎತ್ತಿ ಆಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಒಂದು SC ಮಹಿಳೆ ಅಡಿಗೆ ಮಾಡ್ತಾರೆ ಅಂದ್ರೆ ಮೇಲ್ವರ್ಗದ ಮಕ್ಕಳಲ್ಲಿ ಊಟ ಮಾಡಲ್ಲ. ಯಾಕಂದ್ರೆ ಇದು ನನ್ನ ಗಮನಕ್ಕೆ ತುಂಬಾ ಜನ ತಂದಿದ್ದಾರೆ, ನಿಮ್ಮನ್ನ ಪ್ರಶ್ನೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ತುಂಬಾ ಊರುಗಳಲ್ಲಿ ಎಷ್ಟೋ ಶಾಲೆಗಳಲ್ಲಿ ಅಂಗನವಾಡಿ ಶಾಲೆಗಳಲ್ಲಿ SC ಮಹಿಳೆ ಇದಾರೆ ಅಂದ್ರೆ ಅಲ್ಲಿ ಮಕ್ಕಳು ಕೂಡ ಕಳಿಸ್ತಾ ಇಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಚಾಮರಾಜನಗರದಲ್ಲ ನಡೀತು, ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕೊಡಬೇಕು. ಯಾಕಂದ್ರೆ ಜಾತಿ ತಾರತಮ್ಯದ ಮೇಲೆ ಹೋದ್ರೆ ಶಿಕ್ಷಣ ಇಲಾಖೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ದಯವಿಟ್ಟು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಆಗ್ಬೇಕು, ನಿಮ್ಮಿಂದ ಆಗ್ಬೇಕಂತ ನಾನು ಬಯಸ್ತೀನಿ ಸರ್. ಸೊ ನೀವು ಹೇಳಿರೋದಕ್ಕೆ ಈ ತರ ಏನಾದ್ರೂ ನನ್ನ ಇಲಾಖೆ ಬರೋದಿಲ್ಲ, ಅದು ಆದ್ರೂ ಕೂಡ ನಮ್ಮ ಸರ್ಕಾರ ಇರೋದ್ರಿಂದ ಈ ತರ ವ್ಯತ್ಯಾಸಗಳನ್ನ, ಜಾತಿಯಲ್ಲಿ ಭೇದ ಭಾವ ತರಿಸ್ತಕ್ಕಂಥ, ಸೊಸೈಟಿಯಲ್ಲಿ ಸಮಾನತೆಯನ್ನ ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದನ್ನ, ಉದಾಹರಣೆ ಸಿಕ್ಕು ಏನಾದ್ರೂ ಅದು ನೋವಾಗಿರ್ತಕ್ಕಂಥ ಸಿಕ್ಕರೆ ಅದನ್ನ 100% ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಬೇಕಾದ್ರೆ ಕಾನೂನು ಒಂದು ವ್ಯವಸ್ಥೆಯಲ್ಲಿ ನಾ ಮಾತಾಡ್ತಕ್ಕಂಥದ್ದು.